ವೆಲ್ಕಮ್ ಬ್ಯಾಕ್ ಟು ಲೈಫ್ ಜರ್ನಿ ಯೂಟ್ಯೂಬ್ ಚಾನಲ್. ಇಂದು ನಾನು ಮೀನು ಸಾರು ಮಾಡೋಣ ಅಂತ ಹೇಳಿ 1 kg ಮೀನು ತಗೊಬಂದಿದ್ದೀನಿ. ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಮೆಣಸಿನ ಪುಡಿ, ಆಮೇಲೆ ಅರಿಶಿನ, ಉಪ್ಪು, ಹುಣಸೆ ಹುಳಿ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಕಲಿಸ್ಕೊಂಡಿದ್ದಾಗಿದೆ. ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. 4 ಈರುಳ್ಳಿ, 2 ಬೆಳ್ಳುಳ್ಳಿ ಗೆಡ್ಡೆ, 1 ಇಂಚು ಶುಂಠಿ, 4 ಟೊಮೆಟೊ, ಮೆಣಸಿನಕಾಳು, ಕೊತ್ತಂಬರಿ ಕಾಳು, ಜೀರಿಗೆ, ಸಾಸಿವೆ, ಆಮೇಲೆ ಮೆಂತೆ, 1 ಕಡ್ಡಿ ಕಾಯಿ, 2 ಕಡ್ಡಿ ಕರಿಬೇವು. ಇವಾಗ ಎಲ್ಲದನ್ನು ಹುರ್ಕೋಬೇಕು. ಇವಾಗ ಹುರ್ಕೊಳ್ಳೋಣ ಬನ್ನಿ. ಹುಣಸೆ ಹಣ್ಣು ಒಂದು ರೆಡಿ ಮಾಡ್ಕೋಬೇಕು. ಇವಾಗ ಒಂದು ಬಾಣಿಗೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಲ್ಲ ಮಸಾಲೆನೂ ಹುರ್ಕೋತಾ ಇದ್ದೀನಿ. ಇನ್ನು ಚೆನ್ನಾಗಿ ಹುರ್ಕೋಬೇಕು. ಇವಾಗ ಶುಂಠಿ, ಬೆಳ್ಳುಳ್ಳಿ ಚೆನ್ನಾಗಿ ಹಾಕಿ ಹುರ್ಕೋಬೇಕು. ಆಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿನ ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕು. 1/2 ಸ್ಪೂನು ಅರಿಶಿನ ಪುಡಿ ಹಾಕಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಇವಾಗ ಈರುಳ್ಳಿ ಕೆಂಪಗಾಗಿದೆ. ಟೊಮೆಟೊ, ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಇವಾಗ ಹಾಕಬೇಕು. ಹಾಕಿ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ 2 ಕಡ್ಡಿ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಇವಾಗ ಕಾಯಿ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇವಾಗ ಸಾಂಬಾರಿಗೆ 2 ಟೊಮೆಟೊ, 2 ಈರುಳ್ಳಿ ಹುರ್ಕೋಬೇಕು. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇವಾಗ ಟೊಮೆಟೊ ಹಾಕಬೇಕು.
2 ಸ್ಪೂನ್ ಉಪ್ಪು ಹಾಕಬೇಕು. ನಾವು ಮೀನಿಗೆ ಆಗಲೇ ಹಾಕಿ ಇಟ್ಟಿರೋದ್ರಿಂದ 2 ಸ್ಪೂನ್ ಹಾಕೋತಾ ಇದ್ದೀನಿ ನಾನು. ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇವಾಗ ಮಸಾಲೆನ ಹಾಕ್ಕೋಬೇಕು. ಮಸಾಲೆ ರುಬ್ಕೊಂಡಿದ್ದಾಗಿದೆ. ಇವಾಗ ಸಾಂಬಾರಿಗೆ ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಕುದಿ ಬಂದ್ಮೇಲೆ ಮೀನು ಹಾಕಬೇಕು. ನೋಡಿ ಮೀನು ಸಾರು ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.